ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಸೊ ಇವತ್ತು ನಮ್ಮೂರಲ್ಲಿ ಕಲಿಕಾ ಹಬ್ಬ. ಸೊ ಪ್ರಿಪ್ರೇಷನ್ ವೀಡಿಯೋಸ್ ಎಲ್ಲ ನೀವು ನೋಡಿರ್ತೀರ. ಸೊ ಇವತ್ತು ಸ್ಟಾರ್ಟ್ ಆಗಿದೆ ಈಗ 10 ಗಂಟೆಗೆ. ಸೊ ಏನೆಲ್ಲ ಮಾಡ್ತೀವಿ ಇಲ್ಲಿ, ಕಲಿಕಾ ಹಬ್ಬ ಅಂದರೆ ಏನು ಅಂಥೇಳಿ ನೋಡೋಣ ಬನ್ನಿ. ಬೆಳಗ್ಗೆನೆ ಸುಮಾರು ಜನ ಗ್ರಾಮಸ್ಥರೆಲ್ಲ ಸೇರಿದರು. ಸೊ ಎಲ್ಲ ಸ್ಕೂಲಿಂದ ಮಕ್ಕಳು ಬಂದಿದ್ದರು. ಸುಮಾರು ಒಂದು 11 ಸ್ಕೂಲಿಂದ ಮಕ್ಕಳು ಬಂದಿದ್ದರು. LPS ಅಂದರೆ ನಿಮಗೆಲ್ಲ ಗೊತ್ತಲ್ಲ, ಜಾಸ್ತಿ ಮಕ್ಕಳು ಇರೋಲ್ಲ, ಒಂದು 10ರಿಂದ 15 ಮಕ್ಕಳು ಇರ್ತಾರೆ ಅಷ್ಟೇ. ಸೊ ಅದರಲ್ಲಿ ಒಂದು 5-6 ಜನ ಕಾಂಪಿಟೇಷನ್ಸ್ಗೆ ಬಂದಿದ್ದರು. ಸೊ ಸ್ಕೂಲ್ ಆವರಣನ ಪ್ಲಸ್ ಸಭಾಭವನದ ಆವರಣನ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಸೊ ಯಾವುದೇ ಒಂದು ಬೇರೆ ಕಡೆಯಿಂದ ಯಾವುದು ಡೆಕೋರೇಷನ್ ಐಟಮ್ಸ್ನ ತರಿಸಿರಲಿಲ್ಲ. ಪ್ರತಿಯೊಂದನ್ನು ಕೂಡ ಮಕ್ಕಳೇ ಮತ್ತು ಟೀಚರ್ಸೇ ತಯಾರು ಮಾಡಿ ಡೆಕೋರೇಟ್ ಮಾಡಿದರು. ಸೊ ಸ್ಕೂಲ್ ಪಕ್ಕದಲ್ಲೇ ರಾಮ ಮಂದಿರ ಇರೋದ್ರಿಂದ ಫಸ್ಟು ರಾಮ ಮಂದಿರಕ್ಕೆ ಪೂಜೆಯನ್ನು ಮಾಡಿ, ಆಮೇಲೆ ಅದೇ ಸ್ಕೂಲ್ ಆವರಣದಲ್ಲಿ ಶಾಂತವೇರಿ ಗೋಪಾಲ್ ಗೌಡ ಅವರ ಪ್ರತಿಭೆ ಇರೋದ್ರಿಂದ ಸೊ ಆ ಪ್ರತಿಮೆಗೆ ಕೂಡ ಮಾನಾರ್ಪಣೆಯನ್ನು ಮಾಡಿ, ಆಮೇಲೆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋದಕ್ಕೆ ಸಭಾಭವನದ ಕಡೆ ಹೊರಟ್ವಿ. ಸೊ ಹೇಳಿದ್ನಲ್ಲ ಆವಾಗಲೇ 11 ಸ್ಕೂಲಿಂದ ಮಕ್ಕಳು ಬಂದಿದ್ದರು. ಸೊ ಒಂದೊಂದು ಮಕ್ಕಳು ತುಂಬ ಕ್ರಿಯೇಟಿವ್ ಆಗಿ ಬಂದಿದ್ದರು ಅಂತ ಹೇಳ್ಬೋದು. ಸೊ ಪೇಪರಲ್ಲಿ ಅಂದರೆ ರಟ್ಟಲ್ಲಿ ಕಿರೀಟ ಮಾಡಿ, ಅದರಲ್ಲಿ ಕೆಲವೊಂದೊಂದು ವಿಷಯಗಳನ್ನ ಬರೆದು ಕಿರೀಟ ಮಾಡಿ ಹಾಕ್ಕೊಂಡು ಬಂದಿದ್ದರು. ಸೊ ಫಸ್ಟು ಒಂದು ಸ್ವಾಗತದ ಡ್ಯಾನ್ಸ್ ಇತ್ತು. ಆ ಡ್ಯಾನ್ಸು ಮುಗ್ದಾದಮೇಲೆ ಒಂದು ಪ್ರಾರ್ಥನಾ ಗೀತೆ ಇತ್ತು. ಸೊ ಡ್ಯಾನ್ಸ್ದು ಹಾಡನ್ನ ಹಾಕೋಂಗಿಲ್ಲ ಯೂಟ್ಯೂಬ್ ರೂಲ್ಸ್ ಪ್ರಕಾರ, ಹಾಗಾಗಿ ನಾನು ಸಾಂಗ್ನ ಹಾಕಿಲ್ಲ. ಸೊ ಇದಾದಮೇಲೆ ಒಂದು ಪ್ರಾರ್ಥನಾ ಗೀತೆ ಇತ್ತು. ತುಂಬ ಮುದ್ದಾಗಿ ಹಿಡಿದ್ಲು ಹುಡುಗಿ. ಸೊ ಇದಾದಮೇಲೆ ಸ್ಕೂಲಿನ ಟೀಚರ್ ಆದಂಥ ಚೇತನ ಮೇಡಮ್ ಅವರು ಸ್ವಾಗತ ಭಾಷಣವನ್ನು ಮಾಡಿದ್ರು. ಸೊ ಎಷ್ಟು ಚೆನ್ನಾಗಿ ಸ್ವಾಗತವನ್ನು ಮಾಡಿದ್ರು ಅಂದರೆ ಒಂದು ಚಿಕ್ಕ ಹೆಲ್ಪ್ ಮಾಡಿರೋರನ್ನ ಕೂಡ ಮರ್ತಿಲ್ಲ. ಅಷ್ಟು ಚೆನ್ನಾಗಿ ಪ್ರತಿಯೊಬ್ಬರೂ ಕೂಡ ಸ್ವಾಗತ ಮಾಡಿದ್ರು ಈ ಒಂದು ಕಾರ್ಯಕ್ರಮಕ್ಕೆ. ವೇದಿಕೆ ಮೇಲಿರೋ ಅಂಥವ್ರಿಗೂ ಕೂಡ ಸ್ವಾಗತವನ್ನು ಮಾಡಿ ಹೂವಿನ ಬೊಕ್ಕೆಯನ್ನು ಕೊಟ್ಟರು. ನೀವು ಹೂವಿನ ಬೊಕ್ಕೆಯನ್ನು ಅಬ್ಸರ್ವ್ ಮಾಡಿರ್ಬೋದು. ಸೊ ಅದನ್ನು ಕೂಡ ಹೊರಗಡೆಯಿಂದ ತಂದಿರೋದಲ್ಲ. ಸೊ ನಮ್ಮ ಮನೆಯಲ್ಲಿ ಏನು ಹೂಗಳು ಎಲೆಗಳು ಬಿಟ್ಟಿದ್ದವೋ ಸೊ ಅದನ್ನೇ ಕಟ್ ಮಾಡಿಕೊಂಡು ಒಂದು ಬೊಕ್ಕೆ ಥರ ಮಾಡಿದರು. ತುಂಬ ಚೆನ್ನಾಗಿತ್ತು. ಸ್ವಾಗತ ಮಾಡಾದ ನಂತರ ಈಗ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಿದ್ರು. ದೀಪ ಬೆಳಗೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಿದ್ರು. ಸೊ ವೇದಿಕೆ ಮೇಲೆ ತುಂಬ ಗಣ್ಯ ವ್ಯಕ್ತಿಗಳಿದ್ದರು, ಅವರೆಲ್ಲ ಸೇರಿ ಉದ್ಘಾಟನೆಯನ್ನು ಮಾಡಿದ್ರು. ಅದಾದಮೇಲೆ ವೇದಿಕೆ ಭಾಷಣ ಸ್ವಲ್ಪ ಹೊತ್ತಿತ್ತು. ಅದು ಮುಗಿದ ಮೇಲೆ ಒಂದು 12:30 ಅಷ್ಟೊತ್ತಿಗೆ ಕಾಂಪಿಟೇಷನ್ಗಳು ಸ್ಟಾರ್ಟ್ ಆದವು. ಇದು LPS ಸ್ಕೂಲ್ ಆಗಿರೋದ್ರಿಂದ 2 ಕ್ಲಾಸ್ ರೂಮ್ ಇರೋದು. ಸೊ ಹಾಗಾಗಿ ಪಕ್ಕದಲ್ಲಿರುವಂಥ ಅಂಗನವಾಡಿ, ರಾಮ ಮಂದಿರ ಹಾಗೆ ಸಭಾಭವನ ಎಲ್ಲದನ್ನು ಕೂಡ ಕಾಂಪಿಟೇಷನ್ಗೆ ಯೂಸ್ ಮಾಡ್ಕೊಂಡಿದ್ರು. ಫಸ್ಟು ರಸಪ್ರಶ್ನೆ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಪ್ರಾರಂಭ ಮಾಡ್ತಾ ಇದ್ದಾರೆ. ತಂಡದ ನೇರವಾಗಿರ್ತಕ್ಕಂಥ ಪ್ರಶ್ನೆ ಈ ರೀತಿಯಾಗಿದೆ. ಕರ್ನಾಟಕದ ಈಗಿನ ಉಪ ಮುಖ್ಯಮಂತ್ರಿ ಯಾರು? ಡಿ. ಶಿವಕುಮಾರ್ ಸರಿಯಾದ ಉತ್ತರ. ಭಾರತದ ರಾಷ್ಟ್ರೀಯ ಮರ ಎಂದು ಯಾವ ಮರವನ್ನು ಕರೆಯುತ್ತಾರೆ? ಆಲದ ಮರ ಸರಿಯಾದ ಉತ್ತರ. ನೇರವಾಗಿ 10 ಅಂಕಗಳು ಕರ್ನಾಟಕ ತಂಡಕ್ಕೆ. ನೆಕ್ಸ್ಟ್ ನಮ್ಮ ಮುಂದಿನ ನೇರವಾಗಿರ್ತಕ್ಕಂತಹ ಪ್ರಶ್ನೆ ತಂಡ ಸಚೇತನಕ್ಕೆ. ಭಾರತದ ರಾಷ್ಟ್ರಗೀತೆ ಬರೆದ ಕವಿ ಯಾರು? ರವೀಂದ್ರನಾಥ್ ಠಾಗೋರ್ ಸರಿಯಾದ ಉತ್ತರ. ನಮ್ಮ ಮುಂದಿನ ಪ್ರಶ್ನೆ ತಂಡ 4ಕ್ಕೆ. ಭಾರತ ದೇಶದ ರಾಜಧಾನಿ ಯಾವುದು? ಈ ಥರ ಸುಮಾರು ಕಾಂಪಿಟೇಷನ್ಸ್ಗಳು ನಡೀತಾ ಇತ್ತು. ಕಲಿಕಾ ಹಬ್ಬ ಅಂದರೆ ಕೇವಲ ಒಂದು ಕಾರ್ಯಕ್ರಮ ಅಲ್ಲ, ಮಕ್ಕಳ ಪ್ರತಿಭೆ, ಶಿಕ್ಷಕರ ಶ್ರಮ ಮತ್ತು ಪೋಷಕರ ಸಹಕಾರದ ಒಂದು ಸುಂದರ ಹಬ್ಬ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನಾವೆಲ್ಲ ಕಲಿಕೆ ಅಂತಂದರೆ ಪಾಠ, ಪುಸ್ತಕ, ಪರೀಕ್ಷೆ ಅಂತ ಹೇಳಿ ಅಂದ್ಕೊಳ್ತೀವಿ. ಆದರೆ ಇವತ್ತಿನ ಕಲಿಕಾ ಹಬ್ಬ ಅದನ್ನು ಹೊರತುಪಡಿಸಿ ಕಲಿಕೆ ಅನ್ನೋದು ಆಟದ ಮೂಲಕ, ಪ್ರದರ್ಶನದ ಮೂಲಕ,
ಅನುಭವದ ಮೂಲಕ ಕೂಡ ಸಾಧ್ಯ ಅನ್ನೋದನ್ನು ಇಲ್ಲಿ ಸೇರಿರುವಂಥ ಮಕ್ಕಳು ಇವತ್ತು ತೋರಿಸ್ಕೊಡ್ತಾ ಇದ್ದಾರೆ. ಪ್ರತಿ ತರಗತಿಯಲ್ಲೂ ಒಂದೊಂದು ವಿಷಯದ ಬಗ್ಗೆ ಕಾಂಪಿಟೇಷನ್ ಇತ್ತು. ರಸಪ್ರಶ್ನೆ ಕಾರ್ಯಕ್ರಮ, ಸಂತೋಷದಾಯಕ ಗಣಿತ, ಕತೆ ಹೇಳೋದು, ಚಿತ್ರ ನೋಡಿ ವಿವರಿಸೋದು, ಪೌಷ್ಟಿಕ ಆಹಾರ, ಹೀಗೆ ಹಲವಾರು ಕಾಂಪಿಟೇಷನ್ಸ್ ಇತ್ತು. ಇದರಲ್ಲಿ ನಾವೊಂದು ಗಮನಿಸಿದಂತಹ ವಿಷಯ ಏನಪ್ಪ ಅಂತಂದರೆ, ಈಗ LPS ಅಂದರೆ 1ರಿಂದ 5ನೇ ತರಗತಿ ತನಕ ಮಕ್ಕಳಿರ್ತಾರೆ. ಅವರು ತುಂಬ ಚಿಕ್ಕವರು ಇರ್ತಾರೆ ಇನ್ನು. ಆದರೆ ಇಲ್ಲಿ ಸೇರಿರ್ತಕ್ಕಂಥ ಮಕ್ಕಳಲ್ಲಿ ಸ್ವಲ್ಪನೂ ಭಯ ಇಲ್ಲದೆ ತಮಗೆ ಗೊತ್ತಿರೋದನ್ನು ಧೈರ್ಯವಾಗಿ ಹೇಳ್ತಾ ಇದ್ರು, ಧೈರ್ಯವಾಗಿ ಮಾಡ್ತಾಯಿದ್ರು. ಇದು ಮಕ್ಕಳ ಮೇಲೆ ಹೆಮ್ಮೆ ತರುವಂತಹ ವಿಷಯ ಅಂತ ಹೇಳಿದರೆ ಹೇಳ್ಬೋದು. ಹಾಗೆ ತಮ್ಮ ಮಕ್ಕಳ ಟ್ಯಾಲೆಂಟನ್ನು ನಾವು ಕಣ್ಣಾರೆ ನೋಡುವಂಥ ಅವಕಾಶವನ್ನು ಕೂಡ ಪೋಷಕರಿಗೆ ಇತ್ತು ಈ ಒಂದು ಕಲಿಕಾ ಹಬ್ಬದಲ್ಲಿ. ಸೊ ಸ್ಕೂಲ್ ಒಳಗಡೆ ಏನು ಮಾಡ್ತಾರೆ ಅಂತ ಹೇಳಿ ನಮಗೆ ನೋಡೋದಕ್ಕೆ ಅವಕಾಶ ಇರಲ್ಲ ಅಲ್ವಾ. ಸೊ ಈ ಒಂದು ಕಲಿಕೆ ಹಬ್ಬದಲ್ಲಿ ಹೊರಗಡೆ ನಮ್ಮ ಮಕ್ಕಳು ಎಷ್ಟು ಟ್ಯಾಲೆಂಟ್ ಇದ್ದಾರೆ, ಸೊ ಹೇಗೆ ಎಷ್ಟು ಧೈರ್ಯವಾಗಿ ಒಂದು ಕಾಂಪಿಟೇಷನಲ್ಲಿ ಭಾಗವಹಿಸ್ತಾರೆ ಅಂತ ನೋಡೋದಕ್ಕೆ ಮುಕ್ತವಾಗಿ ಪೋಷಕರಿಗೆ ಅವಕಾಶ ಇತ್ತು. ಕಲಿಕಾ ಹಬ್ಬವನ್ನು ಸಾಮಾನ್ಯವಾಗಿ HPS ಸ್ಕೂಲ್ಗಳಲ್ಲಿ ಮಾಡೋದನ್ನು ನಾವು ನೋಡಿದ್ದೀವಿ. ಸೊ ಆದರೆ LPS ಸ್ಕೂಲಲ್ಲೂ ಮಾಡಬಹುದು, ಯಶಸ್ವಿಯಾಗಿ ಮಾಡಬಹುದು ಅನ್ನೋದನ್ನು ನಮ್ಮ ಕಲ್ಲೂರು ಶಾಲೆ ಮತ್ತು ಶಾಲೆಯಲ್ಲಿ ಒಬ್ಬರೇ ಟೀಚರ್ ಇರೋದು, ಚೇತನಾ ಮೇಡಮ್ ಅಂತ, ಅವರು ಹಾಗೂ STMC ಕಮಿಟಿಯವರು ಹಾಗೂ ಗ್ರಾಮಸ್ಥರು LPS ಸ್ಕೂಲಲ್ಲೂ ಕೂಡ ಕಲಿಕಾ ಹಬ್ಬವನ್ನು ಇಷ್ಟು ಅದ್ಧೂರಿಯಾಗಿ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ. ನಿಜಕ್ಕೂ ಅವರ ಆತ್ಮಸ್ಥೈರ್ಯಕ್ಕೆ ಪ್ಲಸ್ ಅವರ ಶ್ರಮಕ್ಕೆ ನಾವು ಬೆಲೆಯನ್ನು ಕೊಡಲೇಬೇಕು. ಅಂತೂ ಯಶಸ್ವಿಯಾಗಿ ಕಾರ್ಯಕ್ರಮ ಅಂದರೆ ಕಾಂಪಿಟೇಷನ್ಸ್ ಮುಗೀತು. ಸೊ ಕಾಂಪಿಟೇಷನ್ಸ್ ಮುಗ್ದು ಆದಮೇಲೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಸೊ ಕಾಂಪಿಟೇಷನ್ ಮುಗಿಯೋಷ್ಟೊತ್ತಿಗೆ ಒಂದು 2 ಗಂಟೆ ಆಗೋಯಿತು. ಸೊ ಮಕ್ಕಳಿಗೆಲ್ಲ ಹಸಿವಾಗಿರತ್ತೆ ಅಂಥೇಳಿ ಕಾಂಪಿಟೇಷನ್ ಮುಗಿದ ತಕ್ಷಣ ಊಟದ ವ್ಯವಸ್ಥೆ ಆಗಿತ್ತು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ವೆರೈಟೀಸ್ ಊಟ ಕೂಡ ಅರೇಂಜ್ ಮಾಡಿದ್ನು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ವೇದಿಕೆ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಅಂದರೆ ಯಾವೆಲ್ಲ ಮಕ್ಕಳು ಕಾಂಪಿಟೇಷನಲ್ಲಿ ವಿನ್ ಆಗಿದ್ರು, ಸೊ ಅವರಿಗೆ ಪ್ರೈಸನ್ನು ಕೊಡುವಂತಹ ಕಾರ್ಯಕ್ರಮ ಇತ್ತು. ಸೊ ಊಟನ ಕೂಡ ಅಲ್ಲೇ ಸಭಾಭವನದಲ್ಲೇ ಕೊಟ್ಟರು. ಸೊ ನಾವೇ ಊರವರೆಲ್ಲ ಸೇರಿಕೊಂಡೆ ಊಟವನ್ನು ಬಡಿಸಿದ್ವಿ. ಸೊ ಊಟ ಮುಗಿದ ಮೇಲೆ ಮತ್ತೆ ವೇದಿಕೆ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಪ್ರತಿಯೊಂದು ಸ್ಕೂಲಿಂದನೂ ಮಕ್ಕಳು ಬಹುಮಾನವನ್ನು ಗೆದ್ದಿದ್ರು. 2-3 ಮಕ್ಕಳು ಬಹುಮಾನವನ್ನು ಗೆದ್ದಿದ್ರು. ಸೊ ಬಹುಮಾನ ಗೆದ್ದಿಲ್ಲದೇ ಇರುವಂತಹ ಮಕ್ಕಳಿಗೂ ಕೂಡ ಯಾರ್ಯಾರೆಲ್ಲ ಭಾಗವಹಿಸಿದ್ರು ಎಲ್ಲ ಮಕ್ಕಳಿಗೂ ಕೂಡ ಸಮಾಧಾನಕರ ಬಹುಮಾನ ಕೂಡ ಇತ್ತು. ಹಾಗಾಗಿ ಯಾವ ಮಕ್ಕಳಿಗೂ ಬೇಜಾರಾಗುವಂಥ ಅವಕಾಶ ಈ ಒಂದು ಕಾರ್ಯಕ್ರಮದಲ್ಲಿ ಇರಲಿಲ್ಲ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಆಯಿತು ಈ ಕಾರ್ಯಕ್ರಮ. ಇನ್ನೂ ಹೆಚ್ಚು ಹೆಚ್ಚು ಇಂತಹ ಕಾರ್ಯಕ್ರಮಗಳು ನಮ್ಮೂರಿನ ಶಾಲೆಯಲ್ಲಿ ನಡೀಲಿ, ಅದಕ್ಕೆ ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ಅಂಥೇಳಿ ನಾನು ಈ ಒಂದು ವಿಡಿಯೋದ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಮಕ್ಕಳು ಬರೀ ಜ್ಞಾನ ಅಲ್ಲದೆ ಜೀವನದಲ್ಲೂ ಕೂಡ ಬೆಳಗುವಂತೆ ಆಗಲಿ ಅಂತ ನಾನು ಇಷ್ಟಪಡ್ತೀನಿ. ಸೊ ಕಲಿಕೆ ಅನ್ನೋದು ಬರೀ ಪುಸ್ತಕಕ್ಕೆ ಸೀಮಿತ ಆಗಬಾರ್ದು, ಇಂಥ ಚಟುವಟಿಕೆಗಳು ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಏನಂತೀರಾ ನೀವೆಲ್ಲ? ಸೊ ಪ್ರತಿಯೊಂದು ಮಕ್ಕಳು ಪ್ರೈಸ್ನ ತೊಗೊಂಡು ಆ ಮುಖದಲ್ಲಿದ್ದಂತಹ ಖುಷಿನ ನೋಡಬೇಕಿತ್ತು ನೀವು. ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿತ್ತು. ಸೊ ನನಗೂ ಕೂಡ ಮಕ್ಕಳಿಗೆ ಪ್ರಶಸ್ತಿ ಪತ್ರ ಮತ್ತು ಗಿಫ್ಟನ್ನ ಕೊಡುವಂಥ ಅವಕಾಶವನ್ನು ಮಾಡಿಕೊಟ್ಟಂಥ ಸ್ಕೂಲ್ ಟೀಚರ್ಗೆ ಹಾಗೆ ಕಮಿಟಿಯವರಿಗೆ ನಾನು ಈ ವಿಡಿಯೋ ಮೂಲಕ ತುಂಬ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ರೀತಿ ನಮ್ಮೂರಲ್ಲಿ ಇವತ್ತು ಕಲಿಕಾ ಹಬ್ಬ ನಡೀತು. ಸೊ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ನು ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಸೊ ಕಾರ್ಯಕ್ರಮ ಎಲ್ಲ ಮುಗ್ದು ಆದಮೇಲೆ 4 ಗಂಟೆ ಆಗ್ತಾ ಬಂದಿತ್ತು ಅನಿಸುತ್ತೆ. ಅಷ್ಟೊತ್ತಿಗೆ ನಮ್ಮ ಕಲ್ಲೂರು ಶಾಲೆಯ ಮಕ್ಕಳಿಂದ ಒಂದು ಡ್ಯಾನ್ಸ್ ಇತ್ತು. ಹಿಸ್ಟರಿ ಗೊತ್ತಾ ಆ ಡ್ಯಾನ್ಸು. ಸೊ ಸಾಂಗ್ ಪ್ಲೇ ಮಾಡೋಂಗಿಲ್ಲ, ಸೇಮ್ ರೀಸನ್ನು. ಸೊ ಡ್ಯಾನ್ಸ್ನ ನೋಡಿಕೊಂಡು ತುಂಬ ಖುಷಿಯಾಗಿ ನಾವು ಮನೆ ಕಡೆ ಬಂದ್ವಿ.